ಬೆಂಗಳೂರಿನಲ್ಲಿ ಸಂಜೆ ಸುರಿದ ಮಳೆಗೆ ಭಾರಿ ಅವಾಂತರ ಆಗಿದೆ. ಲೇಔಟ್ ಒಳಗೆ ನೀರು ನುಗ್ಗಿದೆ. ರಾಜಕಾಲುವೆಯ ಕೊಳಚೆ ನೀರು ನುಗ್ಗಿದೆ. ನಾಗವಾರದ ಎಂಎಸ್ ರಾಮಯ್ಯ ನಾರ್ತ್ ಸಿಟಿ ಲೇಔಟ್ನಲ್ಲಿ ಮಳೆ ನೀರು ನುಗ್ಗಿ ಅವಾಂತರ ಆಗಿದೆ. ನಾರ್ತ್ ಸಿಟಿ ಲೇಔಟ್ನಲ್ಲಿರುವಂತಹ 300ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಇನ್ನು ರಾಜಕಾಲುವೆ ಅಗಲೀಕರಣಕ್ಕೆ ಒಡೆಯಲಾಗಿದ್ದಂತಹ ಕಾಲುವೆ, ಹಳೆ ಕಾಲುವೆಯಲ್ಲಿ ನೀರಿನ ಹರಿವು ಹೆಚ್ಚಾಗಿ ನೀರು ನುಗ್ಗಿದೆ. ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಮುಗಿಸುವುದಕ್ಕೆ ನಿರ್ಲಕ್ಷ್ಯ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ನಿರ್ಲಕ್ಷ್ಯದಿಂದಲೇ ಈ ಅನಾಹುತ ಆಗಿದೆ. ಮಳೆಗಾಲ ಹತ್ತಿರವಾದಾಗ ಕಾಮಗಾರಿ ಕೈಗೆತ್ತಿಕೊಂಡ ಜಿಬಿಎ ಇಂತಹ ಕಾಮಗಾರಿಗಳನ್ನೆಲ್ಲ ಮಾಡಬೇಕಾದಂತಹ ಸಂದರ್ಭದಲ್ಲಿ ನೋಡ್ಬೇಕಾಗುತ್ತೆ ಯಾವ ಮಳೆಗಾಲ ಯಾವಾಗ ಬರುತ್ತೆ, ಯಾವಾಗ ಕಾಮಗಾರಿಯನ್ನ ಮಾಡಬೇಕು, ಎಷ್ಟು ದಿನದಲ್ಲಿ ಅದನ್ನ ಕಂಪ್ಲೀಟ್ ಮಾಡಬೇಕು, ಇದೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಈ ರೀತಿಯಾದಂತಹ ಅನಾಹುತಗಳಾಗುತ್ತೆ. ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮನೆಗಳಿಗೆ ನೀರು ನುಗ್ಗಿದೆ ಅಂತ. ರಾಜಕಾಲುವೆಯ ನೀರು ನಾರ್ತ್ ಸಿಟಿ ಲೇಔಟ್ನಲ್ಲಿರುವಂತಹ 300ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಇಲ್ಲಾಗಿರುವಂತಹ ಈ ಅವಾಂತರಕ್ಕೆ ಕಾರಣ ಏನು ಅಂತಂದ್ರೆ ರಾಜಕಾಲುವೆ ಅಗಲೀಕರಣಕ್ಕೆ ಕಾಲುವೆಯನ್ನ ಒಡೆಯಲಾಗಿದೆ. ಹಳೆ ಕಾಲುವೆಯಲ್ಲಿ ನೀರಿನ ಹರಿವು ಹೆಚ್ಚಾದಂತಹ ಕಾರಣದಿಂದಾಗಿ ಮನೆಗಳಿಗೆ ನೀರು ನುಗ್ಗಿದೆ. ಅಂದ್ರೆ ರಸ್ತೆಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು. ರಸ್ತೆಗಳೆಲ್ಲ ಜಲಾವೃತವಾಗಿದೆ. ವಾಹನಗಳು ಓಡಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ರಾಜಕಾಲುವೆ ನೀರದು ಅಂದ್ರೆ ಗಲೀಜು ನೀರೆಲ್ಲ ಅಲ್ಲಿ ಬಂದಿರುತ್ತೆ. ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿಯನ್ನ ಮುಗಿಸುವುದಕ್ಕೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಇದೇ ಇಲ್ಲಿ ಸಮಸ್ಯೆಗೆ ಕಾರಣವಾಗಿರುವಂತಹ ವಿಚಾರ. ಮಳೆಗಾಲ ಹತ್ತಿರವಾದಾಗ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದಾರೆ, ಅದನ್ನ ಕಂಪ್ಲೀಟ್ ಕೂಡ ಮಾಡಿಲ್ಲ. ಇಲ್ಲಿ ಜಿಬಿಎಯ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯವ ಅಥವಾ ಅಲ್ಲಿ ಯಾರು ಕಾಂಟ್ರಾಕ್ಟ್ ತೆಗೆದುಕೊಂಡಿದ್ದಾನೆ ಆತನ ನಿರ್ಲಕ್ಷ್ಯವ ಗೊತ್ತಿಲ್ಲ. ಆದ್ರೆ ಒಂದಂತೂ ಗೊತ್ತು, ಮಳೆಗಾಲ ಆರಂಭ ಆಗ್ತಾ ಇದೆ, ಮುಂಗಾರು ಮಳೆ ಆರಂಭ ಆಗ್ತಾ ಇದೆ. ಹವಾಮಾನ ಇಲಾಖೆ ಕೂಡ ಈ ಬಗ್ಗೆ ಎಚ್ಚರಿಕೆಯನ್ನು ನೀಡಿದೆ. ಯಾವಾಗ ಮಳೆ ಬರುತ್ತೆ ಅದಕ್ಕೆಲ್ಲವೂ ಕೂಡ ಸಿದ್ಧತೆ ಮಾಡ್ಕೋಬೇಕಾಗಿರುತ್ತೆ ಜಿಬಿಎ. ಆದರೆ ಅವರ ನಿರ್ಲಕ್ಷ್ಯದಿಂದ ಈಗ ಸಾರ್ವಜನಿಕರು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಒಂದ್ ಕಡೆ ರಸ್ತೆಗಳು ಜಲಾವೃತವಾಗಿದ್ದಾವೆ, ಮತ್ತೊಂದು ಕಡೆ ಮನೆಗಳಿಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರ ಆಗಿದೆ. ಈ ಬಗ್ಗೆ ಮತ್ತಷ್ಟು ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ. ಸ್ಥಳದಿಂದ ನೋಡೋಣ. ಬೆಂಗಳೂರಿನಲ್ಲಿ ಇಂದು ಸಂಜೆ ಸುರಿದಂತ ಮಳೆಗೆ ಜನಸಾಮಾನ್ಯರು ಹೈರಾಣಾಗಿದ್ದಾರೆ. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಮನೆಗಳು ಜಲಾವೃತ ಆಗಿದೆ, ರಸ್ತೆಗಳು ಜಲಾವೃತ ಆಗಿದೆ, ಲೇಔಟ್ಗಳು ಜಲಾವೃತ ಆಗಿದೆ. ಬೆಂಗಳೂರಿನ ನಾಗವಾರ ಬಳಿಯ ಎಲಿಮೆಂಟ್ಸ್ ಮಾಲ್ ಬಳಿ ಬರ್ತಕ್ಕಂಥ ಎಂಎಸ್ ರಾಮಯ್ಯ ನಾರ್ತ್ ಸಿಟಿ ಕೂಡ ಇದೇ ರೀತಿ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಸಂಜೆ ಸುರಿದಂತ ಭಾರಿ ಮಳೆಗೆ ಈ ಒಂದು ಲೇಔಟ್ ಏನಿದೆ ಜಲಾವೃತ ಆಗಿರ್ತಕ್ಕಂಥದ್ದು. ಈಗ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಸೊ ಮಳೆ ಬಿದ್ದಂಥ ಸಮಯದಲ್ಲಿ ಇಲ್ಲಿ ಇನ್ನೂ ಹೆಚ್ಚಿಗೆ ನೀರು ಹರಿತಾ ಇತ್ತು. ಮನೆ ಒಳಗಡೆ ಕೂಡ ನೀರು ಹರಿದಿರ್ತಕ್ಕಂಥದ್ದು. ಇನ್ನು ಪಾರ್ಕಿಂಗ್ ಆಗಿರ್ಬೋದು ಅಥವಾ ಕಾರ್ಗಳಿಗೂ ಕೂಡ ನೀರು ಜಲಾವೃತ ಆಗಿತ್ತು ಅಂತಕ್ಕಂಥದ್ದು. ಅಂದ್ರೆ ಎಂಎಸ್ ರಾಮಯ್ಯ ನಾರ್ತ್ ಸಿಟಿ ಗೇಟ್ನ ಮುಂಭಾಗ ಒಂದು ರಾಜಕಾಲುವೆ ಇತ್ತು, ಅದನ್ನ ಅಗಲೀಕರಣ ಮಾಡ್ತಾ ಇದ್ರು. ಹೀಗಾಗಿ ಹಳೆ ರಾಜಕಾಲುವೆಯನ್ನ ಹೊಡೆದಿದ್ರು. ಸೊ ಈ ಒಂದು ಸಮಯದಲ್ಲಿ ಹರಿದಂಥ ನೀರು ರಿವರ್ಸ್ ಆಗಿ ಆ ಎಲ್ಲ ಕೊಳಚೆ ನೀರು ಅಥವಾ ರಾಜಕಾಲುವೆ ನೀರು ಈಗ ಎಂಎಸ್ ರಾಮಯ್ಯ ನಾರ್ತ್ ಸಿಟಿ ಲೇಔಟ್ನ ಒಳಗಡೆ ನುಗ್ಗಿರ್ತಕ್ಕಂಥದ್ದು. ಈ ಒಂದು ಲೇಔಟ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮನೆಗಳಿದಾವೆ, ಅಂದರೆ ಕುಟುಂಬಗಳು ವಾಸ ಇದಾವೆ. ಸೊ 10 ಕ್ರಾಸ್ಗಳಿದಾವೆ, ಅದರಲ್ಲಿ 7 ಕ್ರಾಸ್ಗಳಿಗೂ ಕೂಡ ಜಲಾವೃತ ಆಗಿತ್ತು ಅಂತಕ್ಕಂಥದ್ದು. ಪ್ರವಾಹ ಪೀಡಿತ ಪ್ರದೇಶಗಳಾಗಿದ್ದಾವೆ. ಈಗ ಸದ್ಯಕ್ಕೆ ಇರ್ತಕ್ಕಂಥ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಇಲ್ಲಿ ಈಗ ಬಂದು ಈ ನೀರನ್ನ ತೆರವು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಬಿಬಿಎಂಪಿ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಟ್ ಅವರು ಕೂಡ ಅಲರ್ಟ್ ಆಗಿ ಕೆಲಸ ಮಾಡೋಕ್ಕೆ ಮುಂದಾಗ್ತಾ ಇಲ್ಲ. ಯಾಕಂದ್ರೆ ಈಗೇನು ರಾಜಕಾಲುವೆ ಕಾಮಗಾರಿಯನ್ನ ಹಿಡಿದಿದ್ರು ಅದನ್ನ ತ್ವರಿತಗತಿಯಲ್ಲಿ ಮುಗಿಸಬೇಕಾಗಿತ್ತು. ಮಳೆಗಾಲಕ್ಕಿಂತ ಮುಂಚೆ ಕಾಮಗಾರಿಯನ್ನ ಮುಗಿಸಬೇಕಾಗಿತ್ತು. ಬಟ್ ಆದ್ರೆ ಈಗ ಮಳೆಗಾಲ ಹತ್ತಿರವಾದ ಬಳಿಕ ಅವರು ಕಾಮಗಾರಿಯನ್ನ ಶುರು ಮಾಡಿದ್ದಾರೆ. ಸೊ ಹೀಗಾಗಿ ಈ ಸಮಸ್ಯೆ ಕಂಡು ಬರ್ತಾ ಇದೆ. ಸಾಕಷ್ಟು ದಿನಗಳಿಂದಲೂ ಕೂಡ ಅವರು ಈ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಗೆ ಹೇಳಿದ್ರು. ಬಟ್ ಅವರ ಒಂದು ವಿಳಂಬದಿಂದಾಗಿ ಈ ರಾಜಕಾಲುವೆ ನೀರು ರಿವರ್ಸ್ ಆಗಿ ಎಂಎಸ್ ರಾಮಯ್ಯ ನಾರ್ತ್ ಸಿಟಿ ಲೇಔಟ್ಗೆ ನುಗ್ಗಿದೆ. ಈಗ ಇವರು ಪರದಾಡ್ತಾ ಇದ್ದಾರೆ. ಸರ್, ಪರಿಸ್ಥಿತಿ ಈಗ ಕಂಡು ಬರ್ತಾ ಇದೆ, ಪ್ರವಾಹ ಪೀಡಿತ ಪ್ರದೇಶ ಆಗ್ಬಿಟ್ಟಿದೆ ತಮ್ಮ ಲೇಔಟ್. ಸೊ ಈ ಮುಂಚೆ ಗಮನಕ್ಕೆ ತಂದಿದ್ರ, ಈಗ ಏನು ಅನಿಸ್ತಾ ಇದೆ ಪರಿಸ್ಥಿತಿ ಸರ್? ಇದು 3 ವರ್ಷದಿಂದ ಈ ಕೆಲಸ ಸ್ಟಾರ್ಟ್ ಆಗಿದೆ. ಆಗಿನ ಸರ್ಕಾರದಿಂದ ರಾಜಕಾಲುವೆ ಎಡಗಡೆ ಭಾಗದ್ದೆಲ್ಲ ಕಾಂಕ್ರೀಟ್ ವಾಲ್ ಮಾಡಿದ್ದಾರೆ, ಬಟ್ ಬಲಗಡೆ ಭಾಗದ್ದು ಮಾಡಿದ್ದಿಲ್ಲ. ಅಲ್ಲಿ ಮುಂದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಒಂದು 45 ಡೇಸ್ ಹಿಂದೆಯೇ. ಬಟ್ ಅದೇನಾಯ್ತಾರೆ 22 ದಿವಸದಲ್ಲಿ ಮುಗಿಸ್ತೀವಿ ಅಂತೆಲ್ಲ ಟೈಡ್ ಲೈನ್ ಕೊಟ್ಟು ಸ್ಟಾರ್ಟ್ ಮಾಡಿದರು. ಹಳೆ ಗೋಡೆ ಹೊಡೆದಾಕ್ಬಿಟ್ಟು ಹೊಸ ಗೋಡೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದು ಆಗಿದ್ದ ಒಂದು ಅಚಾತುರ್ಯ ಅಥವಾ ಒಂದು ತಪ್ಪು ಅಂತ ಹೇಳ್ಬೋದು. ಅದರಿಂದ ಏನಾಯ್ತು ಅಂದರೆ ಹಳೆ ಗೋಡೆ ಇಲ್ದಿದ್ರಿಂದ ಹೊಸ ಗೋಡೆ ಮಾಡುವಾಗ ಆ ನೀರೆಲ್ಲ ಹೊಡ್ಕೊಂಡ್ಬಿಟ್ಟು ನಮಗೆ ರಿವರ್ಸ್ ಆಗಿ ಬಂದಿದೆ. BBMP, ಬೆಸ್ಕಾಮು, SWD ಎಲ್ಲರಿಗೂ ನಾವು ಇದನ್ನು ಹೈಲೈಟ್ ಮಾಡಿದ್ದೀವಿ. ಆದರೆ ಅದೇನೆಂದರೆ ಒಂದಕ್ಕೊಂದು ಕೋಆರ್ಡಿನೇಷನ್ ತುಂಬ ಇದೆ. ಅದು ಕರೆಕ್ಟಾಗಿ ಟೈಮಿಗೆ ಆಗದೇ ಇರೋದ್ರಿಂದ ಮಾನ್ಸೂನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ನಮಗೆಲ್ಲ ಪ್ರಾಬ್ಲಮ್ ಆಗಿದೆ.
10 ರಸ್ತೆಗಳಲ್ಲಿ 5ಕ್ಕೂ ಹೆಚ್ಚು ರಸ್ತೆಗಳು ಜಲಾವೃತ ಆಗಿದೆ. ನೀರು ಕೂಡ ಮನೆಗೆ ನುಗ್ಗಿದೆ. ನೀರನ್ನು ಈಚೆ ಹಾಕೋದಕ್ಕೆ ಅಲ್ಲಿರ್ತಕ್ಕಂಥ ನಿವಾಸಿಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ. ಇವರೇ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು BBMP ಅಧಿಕಾರಿ ಅಲರ್ಟ್ ಆಗಿ ಅವರಿಂದ ಕೂಡ ವ್ಯವಸ್ಥೆ ಇನ್ನೂ ಕೂಡ ಅವರಿಗೆ ಆಗಿಲ್ಲ. ಸೊ ಇನ್ನಾದ್ರೂ ಕೂಡ ಮುಂದಿನ ದಿನಗಳಲ್ಲಿ ಈ ರೀತಿಯ ಪರಿಸ್ಥಿತಿ ಉಂಟಾಗಬಾರದು. ರಾಜಕಾಲುವೆ ಬೇಗ ಕಾಮಗಾರಿ ಮುಗಿಸಬೇಕು. ಈ ಮೂಲಕ ಈ ಒಂದು ಲೇಔಟ್ ನಿವಾಸಿಗಳಿಗೆ 300ಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ವಾಸ ಇದ್ದಾವೆ, ಅವರೆಲ್ಲರಿಗೆ ರಿಲೀಫ್ ಕೊಡ್ತಕ್ಕಂಥ ಕೆಲಸವನ್ನ GB ಅಧಿಕಾರಿಗಳು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ವಾಲಿ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.